ಸಂಸದೆ ಸುಮಲತಾ ಅಂಬರೀಶ್ ಅವರಿಗೆ ಮಂಡ್ಯ ಬಿಟ್ರೆ ನಾನು ಬೇರೆ ಕಡೆ ಸ್ಪರ್ಧೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಪ್ರತಿ ಬಾರಿ ಕೂಡ ಉಚ್ಚಾರ ಮಾಡ್ತಾ ಇರ್ತಾರೆ. ಇದೀಗ ಅದೇ ನಿಟ್ಟಿನಲ್ಲಿ ಬಿಜೆಪಿಗೆ ದುಂಬಾಲು ಬಿದ್ದಿದ್ರು ನನಗೆ ಟಿಕೆಟ್ ಕೊಡಿ ಅಂತ ಹೇಳಿ ಪಕ್ಷದಿಂದ, ಆದ್ರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಕಾರಣ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದು. ಇನ್ನು ಈ ರೀತಿ ಮೈತ್ರಿ ಮಾಡ್ಕೊಳ್ತಾ ಇದ್ದ ಹಾಗೆ ಮಂಡ್ಯದ ಕ್ಷೇತ್ರವನ್ನ ಜೆಡಿಎಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು ಬಹುತೇಕ ಖಚಿತವಾಗಿದೆ. ಅಮಿತ್ ಶಾ ಅವರು HDK ಅವರಿಗೆ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಸಲಹೆಯನ್ನ ಕೊಟ್ಟಿದ್ರು. ಆದ್ರೆ ಅವರಿಗೆ 21ನೇ ತಾರೀಕು ಹೃದಯದ ಚಿಕಿತ್ಸೆ ಇರುವ ಅಥವಾ ಹೃದಯದ ಆಪರೇಷನ್ ಮಾಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇರುವ ಕಾರಣದಿಂದಾಗಿ, ಈ ಅನಾರೋಗ್ಯದ ಕಾರಣದಿಂದಾಗಿ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅಂದ್ರೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ನ ಪಾಲಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಕಾರಣದಿಂದಾಗಿ ಸುಮಲತಾ ಅವರಿಗೆ ದೊಡ್ಡ ಮುಳುವಾಗಿ ಪರಿಣಮಿಸಿದೆ ಬಿಜೆಪಿ ಜೆಡಿಎಸ್ ನ ಮೈತ್ರಿ ಅಂತಲೇ ಹೇಳಬಹುದು. ಆದ್ರೆ ಬಿಜೆಪಿ ಕಡೆಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಪಕ್ಷೇತರನಾಗಿ ಸಹಿ ನಾನು ನಿಂತ್ಕೊಳ್ತೀನಿ, ಎಲೆಕ್ಷನ್ ನ ಸ್ಪರ್ಧೆ ಮಾಡ್ತೀನಿ ಅಂತ, ಎದುರಿಸ್ತೀನಿ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಕಾರ್ಯಕರ್ತರು, ತಮ್ಮ ಬೆಂಬಲಿಗರು, ಮುಖಂಡರ ಜೊತೆಗೆ ಚರ್ಚೆಗಳನ್ನ, ಸಭೆಗಳನ್ನ ಸಹ ನಡೆಸಿದ್ದಾರೆ. ಆದ್ರೆ ಇವರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಈಗಲೂ ಕೂಡ ಕುತೂಹಲವಾಗಿದೆ.